2,84,000 ಸರ್ಕಾರಿ ಹುದ್ದೆಗಳನ್ನು ಖಾಲಿ ಇಟ್ಕೊಂಡಿರುವಂತಹ ಸರ್ಕಾರದ ವಿರುದ್ಧ ಈಗ ಯುವಕ ಯುವತಿಯರು ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಾ ಇದ್ದಾರೆ. ಧಾರವಾಡದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಕೊನೆಯದಾದಂತಹ ಪ್ರತಿಭಟನೆ. ಇನ್ಮೇಲೆ ಏನಿದ್ರು ಕೂಡ ಕ್ರಾಂತಿನೇ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಉದ್ಯೋಗಾಕಾಂಕ್ಷಿಗಳು ಕೊಡ್ತಾ ಇದ್ದಾರೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ಕಿಚ್ಚು ಜೋರಾಗಿ ಹತ್ಕೊಂಡಿದೆ. ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳ ಭರ್ತಿಗೆ ಆಗ್ರಹಿಸ್ತಾ ಇದ್ದಾರೆ. 2,84,000 ಪ್ರತಿಭಟನೆಯಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿರೋರು. ಬಿಜೆಪಿ ನಾಯಕರು ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಗೆ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 2,84,000 ಸರ್ಕಾರಿ ಉದ್ಯೋಗಗಳು ಬಾಕಿ ಇದೆ, ಅದನ್ನ ತುಂಬಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ಅವರ ವಯಸ್ಸು ಕೂಡ ಮೀರಿರುತ್ತೆ, ಅಷ್ಟರೊಳಗೆ ಭರ್ತಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆರಂಭವಾಗಿದೆ. ಈ ಹಿಂದೆಯೂ ಕೂಡ ಈ ಹೋರಾಟವನ್ನ ಮಾಡಿದ್ರು. ಈ ಹೋರಾಟ ನಿಲ್ಲುವಂಗ ಲಕ್ಷಣಗಳಿಲ್ಲ. ಕಾರಣ ಎಲ್ಲರೂ ಕೂಡ ವಯಸ್ಸಿನ ಮಿತಿಯನ್ನು ನೋಡ್ತಾ ಇರ್ತಾರೆ. ಅದು ಮುಗಿದೋಯ್ತಂದ್ರೆ ನಾಳೆ ಪರೀಕ್ಷೆ ಬರೆಯೋಕ್ಕಾಗೋದಿಲ್ಲ, ಒಂದು ಅರ್ಜಿ ಸಲ್ಲಿಸೋಕ್ಕಾಗೋದಿಲ್ಲ, ಒಂದೇ ದಿನ ತಡವಾದರೂ ಕೂಡ. ಹಾಗಾಗಿ ಎಲ್ಲರಲ್ಲೂ ಕೂಡ ಆಕ್ರೋಶ ಇದ್ದೇ ಇರುತ್ತೆ. ಕೇವಲ ಧಾರವಾಡ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಕೂಡ ಈ ಆಕ್ರೋಶ ಇದೆ. ಈಗ ಈ ಹೋರಾಟ ಜೋರಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಪಿಎಸ್ಐ ಸುನೀಲ್ಗೆ ಗಾಯವಾಗಿದೆ. ತಳ್ಳಾಟ ನೂಕಾಟದ ವೇಳೆ ಹುಬ್ಬಳ್ಳಿಯ ಪಿಎಸ್ಐ ಸುನೀಲ್ ಅವರಿಗೆ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಏನಾಯ್ತು? ನೂಕಾಟದಲ್ಲಿ ಬಿದ್ರ ಏನಾಯ್ತು? ಗಾಯ ಆಗಿದೆ ಅಂತಿದ್ದಾರೆ. ಯಾವ ರೀತಿಯಾದಂಥ ಗಾಯ? ಅಲ್ಲಿ ಮುಖಂಡನನ್ನ ಎತ್ಕೊಂಡು ಹೋಗುವಂಥ ಟೈಮಲ್ಲಿ ಬಿದ್ದು ತಳ್ಳಾಟ ನೂಕಾಟದಲ್ಲಿ ಒಂದಿಷ್ಟು ಗಾಯ ಆಗಿದೆ ಅಂತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಬಟ್ ಈ ತಾಳ್ಮೆಯನ್ನ ಸರ್ಕಾರ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇದು ತಿರುಗಿದ್ರೆ ಬೇರೆ ರೀತಿಯಲ್ಲಿ ಆಗುತ್ತೆ, ಬೇರೆ ಹಂತಕ್ಕೆ ಹೋಗಿ ತಲುಪುತ್ತೆ. ಅವ್ರು ಕಾಯ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡ್ಬಿಟ್ಟು 3,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ ಕೂತ್ಕೊಳ್ಳುವಂಥ ಯುವಕ ಯುವತಿಯರ ಅಲ್ವೇ ಅಲ್ಲ. ಇದು 3ನೇ ಸಲ 4ನೇ ಸಲ ಇವರು ಹೋರಾಟವನ್ನು ಮಾಡ್ತಾ ಇರೋದು. ಅವ್ರು ಹೇಳಿದ್ದಾರೆ, ನೆಕ್ಸ್ಟ್ ಟೈಮ್ ನಾವು ಏನಾದರೂ ಮಾಡಿದರೆ ಕ್ರಾಂತಿನೇ ಶುರುವಾಗುತ್ತೆ ಅಂತ. ಬೇರೆ ಯಾವುದೋ ಹಂತಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು. ಸರ್ಕಾರಗಳು ಸರ್ಕಾರದ ನೌಕರಿಗಳಿಗೆ ಭರ್ತಿಯನ್ನು ಮಾಡ್ಕೊಳ್ಬೇಕು. ಅದು ಸಿಗದೇ ಇದ್ದಾಗ ಅವ್ರು ಬೇರೆ ಉದ್ಯೋಗಗಳನ್ನು ಹುಡ್ಕೊಳ್ತಾರೆ. ನಮ್ಮ ಒಂದು ಕೂಗನ್ನ ಯಾರು ಕೇಳಕ್ಕೆ ತಯಾರೇ ಇಲ್ಲ ಸರ್. ಯಾಕಂದರೆ ಈಗ ನಾವು ಒಂದು 4ನೇ ಸಲ ಸರ್ ನಾವು ಮಾಡ್ತಾ ಇರೋದು ಇದನ್ನು. ಅವರು ಇದ್ರ ಬಗ್ಗೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಮುಖ್ಯಮಂತ್ರಿ ಅವರು ಒಂದೇ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಅದೇ ಯಾವುದಾದ್ರೂ ರಾಜಕಾರಣಿ ಮಗನ ಮೂವಿ ಬರಲಿ, ಅದಕ್ಕೆ ಹೋಗಿ ರಿವ್ಯೂ ಕೊಟ್ಟು ಬರ್ತಾರೆ. ಹೋಗಿ ಯಾವುದಾದ್ರು ಮೊನ್ನೆ ಕಲ್ಟು ಆ ಥರ ಅದನ್ನೆಲ್ಲ ಮಾಡ್ತಾರೆ. ಇದಕ್ಕೆ ಬಗ್ಗೆ ಒಂದು ಮಾತು ಯಾಕೆ ಮಾತಾಡಲ್ಲ ನೀವು? ಇದೇ ನಮ್ದು ಲಾಸ್ಟ್ 3 ವರ್ಷ ಇಲ್ಲಿ ಕೇಳಿ, ಇದೇ ನಮ್ಮ ಲಾಸ್ಟ್ ಶಾಂತಿಯುತವಾದಂಥ ಹೋರಾಟ. ಇದೇ ಲಾಸ್ಟು. ಇನ್ನು ನೆಕ್ಸ್ಟ್ ಮಾಡಿದ್ರೆ ಕ್ರಾಂತಿನೇ ಆಗೋದು. ಇದು ಮಾತ್ರ ಸುಮಾರು 2019ರಲ್ಲಿ SDA ಮತ್ತು FDA ಕನ್ಫರ್ಮ್ ಆಗಿದ್ದು. ಮತ್ತು ಪೊಲೀಸ್ ಕೂಡ ಅಷ್ಟೇ 2019, 20, 21ರಲ್ಲಿ PC ಆಯಿತು, PSI ಆಯಿತು. ಅವತ್ತೇ ಲಾಸ್ಟ್ ಕನ್ಫರ್ಮ್ ಆಗಿದ್ದು. ಆ ಟೈಮಲ್ಲಿ ಕೊರೋನಾ ಅಂತೆ, ಲಾಕ್ಡೌನ್ ಅಂತೆ ಅವತ್ತಿನಿಂದ ಕಂಟಿನ್ಯೂ ಆಗಿದ್ದು. ಇಲ್ಲಿವರೆಗೂ ಕೂಡ ಯಾವುದೇ ಥರ ನೋಟಿಫಿಕೇಶನ್ ಇಲ್ಲ ಸರ್. ಎಷ್ಟೋ ಬಡ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ರೂಮಲ್ಲಿ ಫೀಸ್ ಕಟ್ಟೋಕ್ಕಾಗದೆ, ಲೈಬ್ರರಿ ಫೀಸು ಕಟ್ಟೋಕ್ಕಾಗದೆ, ಇಲ್ಲಿ ಇರೋಕ್ಕಾಗದೆ ಸರ್ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು 3ನೇ ಸಲ ನಾವು ಹೋರಾಟ ಮಾಡ್ತಾ ಇರೋದು.
ಮೂರನೇ ಸತ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ ಸರ್. ಬರೀ ಸುಳ್ಳು ಬರೋ 5-6 ವರ್ಷದಿಂದ ನಾವು ಇಲ್ಲಿ ಧಾರವಾಡ ಒಳಗೆ ಓದಾಗತ್ತೀವಿ ರೀ. ಯಾವುದೇ ಒಂದು ಕಾಲ್ಫಾರ್ಮ್ ಇಲ್ಲ. ಕೇಳಿದ್ರೆ ಇವತ್ತು ಮಾಡ್ತೀವಿ, ನಾಳೆಗೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೇಳಿ ಕಿಶಿನ ನಮ್ಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ದಾರೆ. ಮೊನ್ನೆ ರೀಸೆಂಟಾಗಿ ಹಿಂದೆ ಒಂದು ಪ್ರತಿಭಟನೆ ಮಾಡಿದಾಗ ಒಂದು 708 SDFD ಕರೆದಂಗೆ ಹೋರಾಟ ಇದೆ. ನೋಡಿ, ಈ ಹೋರಾಟವನ್ನ ವಿದ್ಯಾರ್ಥಿಗಳು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನೋವು ಅರ್ಥ ಆಗತ್ತೆ. ಅದ್ಯಾವುದೋ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಅಂತ ಅಲ್ಲ.